ಇನ್ನು ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವಣ ಯಾವ ರೀತಿಯಾದಂತಹ ವಿರುದ್ಧ ದಿಕ್ಕಿನ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ, ಚರ್ಚೆ ಆಗ್ತಾ ಇದೆ, ಯಾಕೆ ಈ ಕಾರಣ ಅನ್ನೋದು ಒಂದು ಕಡೆಯಲ್ಲಿ. ಮಗದೊಂದು ಕಡೆಯಲ್ಲಿ ರಾಜ್ಯ ರಾಜಕಾರಣದ ಹಲವು ರಾಜಕಾರಣಿಗಳು ಈಗ ಎಕ್ಸಿಟ್ ಮೂಡ್ನ ಕಾಲಘಟ್ಟದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ. ಕಾರಣ ಈ ವರದಿ ನೋಡಿ. ನಾನು ರಾಜಕೀಯ ಕೊನೆಗಾಲದಲ್ಲಿದ್ದೇನೆ. ಸಿಎಂ ದಿಢೀರ್ ಹೇಳಿಕೆಯ ಮರ್ಮವೇನು? ರಾಜಕೀಯದಲ್ಲಿ ನಿವೃತ್ತಿ ಇಲ್ಲ ಎಂದ ದೇವೇಗೌಡರು. ಮಾಜಿ ಗುರು ಶಿಷ್ಯರ ವಿಭಿನ್ನ ನಡೆ ಕುತೂಹಲ. ಕರ್ನಾಟಕದಲ್ಲಿ ಜನತಾ ಪರಿವಾರದ ಎರಡು ಶಕ್ತಿಗಳು ವಿರುದ್ಧ ದಿಕ್ಕಿನಲ್ಲಿ ನಿಂತು ಬಹಳ ವರ್ಷಗಳಾಯಿತು. 2006ರಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿ ಚಾಮುಂಡೇಶ್ವರಿ ಸವಾಲು ಗೆದ್ದ ಸಿದ್ದರಾಮಯ್ಯ ದಿಕ್ಕು ಬದಲಾಗಿ ಹೋಯಿತು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಎರಡನೇ ಸಲ ಸಿಎಂ ಆಗಿ ಎದುರಾಳಿಗಳನ್ನ ದಂಗು ಬಡಿಸಿಬಿಟ್ಟಿದ್ದಾರೆ. ದೇವೇಗೌಡರು ಅಂದ್ರೆ ಸಿದ್ದರಾಮಯ್ಯಗೆ ಕೋಪ ನೆತ್ತಿಗೇರುತ್ತೆ. ಅದು ರಾಜಕೀಯ ವೈರತ್ವ. ಅಲ್ಲಿಂದ ಇಲ್ಲಿ ತನಕ ಎರಡು ಮದಗಜಗಳ ನಡುವೆ ಕಾದಾಟಕ್ಕೆ ಲೆಕ್ಕಾನೇ ಇಲ್ಲ. ದೇವೇಗೌಡರ ಶಿಷ್ಯ ಅಲ್ಲ ನಾನು ರಾಮಕೃಷ್ಣ ಹೆಗಡೆ ಗರಡಿಯಲ್ಲಿ ಬೆಳೆದವನು ಅಂತ ಸಿದ್ದರಾಮಯ್ಯ ಬಹಳ ಸಲ ಹೇಳ್ಬಿಟ್ಟು ಗೌಡ್ರನ್ನ ಕೆಣಕಿದ್ದಾರೆ. ಆದ್ರೀಗ ಅದೇ ಮದಗಜಗಳು ವಿರುದ್ಧ ದಿಕ್ಕಿನ ಸ್ಟೇಟ್ಮೆಂಟ್ ರಾಜಕಾರಣದ ಬಿಸಿಯನ್ನ ಏರಿಸಿದೆ. ಜನತಾ ಪರಿವಾರದ ಎರಡು ಮದಗಜಗಳು ಬೇರೆ ಬೇರೆಯಾಗಿ ಬಹಳ ವರ್ಷಗಳೇ ಕಳೆಯಿತು. ಇಬ್ಬರೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ. 2006ರಲ್ಲಿ ಜೆಡಿಎಸ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಬಳಿಕ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಕೂಡ ಎದುರಿಸಿದ್ರು. ಅಲ್ಲಿಂದ ಇಲ್ಲಿ ತನಕವೂ ಕೂಡ ದೇವೇಗೌಡರು ಮತ್ತು ಅವರ ಫ್ಯಾಮಿಲಿ ವಿರುದ್ಧ ತಿರುಗಿ ಬೀಳ್ತಾನೆ ಬರ್ತಾ ಇದ್ದಾರೆ. ದೇವೇಗೌಡರು ನನ್ನ ರಾಜಕೀಯ ಗುರುಗಳಲ್ಲ ಅನ್ನೋ ಸಂದೇಶವನ್ನು ಆಗಾಗ್ಗೆ ಕೊಡ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತನ್ನೇ ಹೇಳ್ತಾರೆ, ನಾನು ರಾಜಕೀಯ ಕೊನೆಗಾಲದಲ್ಲಿದ್ದೇನೆ ಅಂತ. ಇನ್ನೊಂದು ಕಡೆ ಇದೇ ದೇವೇಗೌಡರು ಹೇಳ್ತಾರೆ, ನಾನು ಕಡೆ ತನಕವೂ ಕೂಡ ರಾಜಕೀಯ ಮಾಡ್ತೇನೆ, ನನ್ನ ಆರೋಗ್ಯ ಇರೋ ತನಕ ನನ್ನ ರಾಜಕೀಯ ಅಂತ. ಹಾಗಾಗಿ ಇಬ್ಬರ ವಿಭಿನ್ನ ಹೇಳಿಕೆಗಳು, ವಿರುದ್ಧ ದಿಕ್ಕಿನ ಹೇಳಿಕೆಗಳ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಿದ್ದರಾಮಯ್ಯನವರು ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಿಂದಾಗಿಯೇ ಈ ರೀತಿ ಹೇಳಿಕೆಯನ್ನು ಕೊಟ್ರ ಅಥವಾ ಬೇರೇನು? ರಾಷ್ಟ್ರೀಯ ಪಕ್ಷ ಆಗಿದ್ದ ಕಾರಣಕ್ಕೋಸ್ಕರವಾಗಿ, ಇಲ್ಲ ಸಾಕಪ್ಪ ಸಾಕು ಈ ಟರ್ಮ್ ನನ್ನ ರಾಜಕೀಯ ಕೊನೆಗಾಲ ಅಂತ ಏನಾದರೂ ಅಂದ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ದೇವೇಗೌಡರು ಪಕ್ಷವನ್ನು ಉಳಿಸ್ಲಿಕ್ಕೆ, ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವವನ್ನು ಕಾಪಾಡೋದಕ್ಕೆ ಇತರೆ ದೇಶದ ಬೇರೆ ಬೇರೆ ನಾಯಕರಂತೆ ದೇವೇಗೌಡರು ಕೂಡ ಕಡೆ ತನಕವೂ ಕೂಡ ರಾಜಕೀಯ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದು ಏನು ಮುಂದಿನ ದಿನಗಳಲ್ಲಿ ದಿಕ್ಕನ್ನು ಬದಲಾಯಿಸುತ್ತೋ ಕಾದು ನೋಡಬೇಕು. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಿ. ಇದು ಸಿಎಂ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆ. ಅಂದ್ಹಾಗೆ ನಿನ್ನೆ ಚಾಮರಾಜನಗರ ಜಿಲ್ಲೆಯ ಸತ್ತೇಗಾಲ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮಾತು ಚರ್ಚೆ ಗ್ರಾಸ ಆಗಿದೆ. ಸಿದ್ದರಾಮಯ್ಯ ಬೆಂಬಲಿಗನೊಬ್ಬ 3ನೇ ಸಲ ಸಿಎಂ ಆಗ್ತೀರಾ ಅಂದಾಗ ತಕ್ಷಣಕ್ಕೆ ಪ್ರತಿಕ್ರಿಯಿಸಿ, ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಿ, ಜನರ ಪ್ರೀತಿ ಅಭಿಮಾನ ಗಳಿಸದೇ ಇದ್ರೆ ರಾಜಕೀಯದಲ್ಲಿ ಉಳಿಗಾಲ ಸಾಧ್ಯ ಇಲ್ಲ ಅಂದ್ಬಿಟ್ರು. ಪ್ರಸ್ತುತ ರಾಜಕೀಯ ಬೆಳವಣಿಗೆಯ ಬಗ್ಗೆ ಬೇಸರವೋ, ಪವರ್ ಶೇರ್ ಒಳ ವಿಚಾರವೋ ಅಥವಾ ಮೂಡಾ ಪ್ರಕರಣದ ನೋವಿನ ನುಡಿಯೋ? ಸಿದ್ದರಾಮಯ್ಯ ಈ ಮಾತನ್ನ ಯಾಕೆ ಹೇಳಿತು ಎಂಬ ಬಗ್ಗೆ ಚರ್ಚೆಯು ಶುರುವಾಗಿದೆ. ಎರಡನೇ ಬಾರಿನೇ ಮುಖ್ಯಮಂತ್ರಿ ಆದ, ಹೌದಾ? ನೋಡ, ನೀನು ಹೇಳ್ತಾ ಇದ್ದೀಯಾ? ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರು ಕೂಡ ಜನಗಳ ಪ್ರೀತಿಯ ಅಭಿಮಾನವನ್ನ ಗಳಿಸದೆ ಹೋದರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನ ದೇವೇಗೌಡರು ವಿರುದ್ಧ ದಿಕ್ಕಿನ ಹೇಳಿಕೆ ಕೊಟ್ಟಿದ್ದಾರೆ. ವಯಸ್ಸು ಎಷ್ಟಾದ್ರೇನು, ಆರೋಗ್ಯ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಹೋರಾಟ ಮಾಡ್ತೀನಿ ಅನ್ನೋದು ದೇವೇಗೌಡರ ಹಠ. ನಿನ್ನೆ ದೆಹಲಿಯಲ್ಲಿ ಮಾತನಾಡಿ ಟೀಕೆಗಳನ್ನ ಸ್ವೀಕಾರ ಮಾಡ್ತೀನಿ, ಆದ್ರೆ ನಾನು ಕೊನೆ ಉಸಿರು ಇರೋ ತನಕ ರಾಜಕೀಯ ಮಾಡ್ತೀನಿ, ನನ್ನ ಆರೋಗ್ಯ ಇರೋ ತನಕ ನಾನು ಹೋರಾಟ ಮಾಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಭಾರತ ದೇಶದ ರಾಜಕಾರಣ ನೋಡೋದಾದ್ರೆ ವಯಸ್ಸಿನ ಕಾರಣಕ್ಕೆ ಪ್ರಾದೇಶಿಕ ಪಕ್ಷಗಳ ನಾಯಕರು ಎಕ್ಸಿಟ್ ಮೂಡ್ ಇಲ್ಲವೇ ಇಲ್ಲ. ಬಾಳಾಸಾಹೇಬ್ ಠಾಕ್ರೆ, ಪ್ರಕಾಶ್ ಸಿಂಗ್ ಬಾದಲ್ ಕಡೆ ತನಕ ರಾಜಕಾರಣ ಮಾಡ್ಕೊಂಡು ಬಂದಿದ್ರೆ, ಈಗಲೂ ಫಾರೂಕ್ ಅಬ್ದುಲ್ಲಾ, ಶರದ್ ಪವಾರ್, ಲಾಲು ಪ್ರಸಾದ್ ಯಾದವ್, ನವೀನ್ ಪಟ್ನಾಯಕ್ ಘಟಾನುಘಟಿ ನಾಯಕರು ರಾಜಕೀಯ ಹೋರಾಟ ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ದೇವೇಗೌಡರ ಮಾತು ಪಕ್ಷ ಉಳಿಸುವ ರಾಜಕಾರಣದ ಲೆಕ್ಕ ಎಂಬ ವಾದವೂ ಇದೆ. ನಾನು ಕೊನೆಯ ಉಸಿರಿರೋವರೆಗೂ ರಾಜಕೀಯದಲ್ಲಿ ಶಕ್ತಿ ಮೀರಿ ನಿನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದೆ. ನಿವೃತ್ತಿ ಆಗೋದಾದ್ರೆ ಮಾತಾಡ್ತೀನಿ. ಇನ್ನೂ 18 ತಿಂಗಳಿದೆ. 18 ತಿಂಗಳು ಕೂತ್ಕೊಳ್ಳೋದಿಲ್ಲ. ಅನ್ಲೆಸ್ ಹೆಲ್ತು ನಾನು ಮೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅದು ಬೇರೆ ವಿಷಯ.
ಒಟ್ಟಲ್ಲಿ ಯಾರು ಏನೇ ಹೇಳಿಕೆಗಳನ್ನ ರಾಜಕೀಯ ಕಾರಣಗಳಿಂದಾಗಿ ಕೊಟ್ಟರು 2028ರ ಚುನಾವಣೆ ವೇಳೆಗೆ ಕರ್ನಾಟಕದಲ್ಲಿ ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ ಅವರ ರಣರೋಚಕ ರಾಜಕೀಯ ಕಾದಾಟಕ್ಕೆ ವಿರಾಮ ಬೀಳುವ ಮುನ್ಸೂಚನೆ ಕಾಣ್ತಾ ಇದ್ದು, ಗಟ್ಟಿತನದ ಹೊಸ ರಾಜಕೀಯ ಜಟ್ಟಿಗಳು ಯಾರಾಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.